ಶಾಸ್ತ್ರಿಗಳ ಹತ್ರ ಹೋಗಿದ್ವಿ. ನನಗೆ ಗೊತ್ತಿಲ್ವ ನಮ್ಮ ಮನೆ ದೇವರ ಸತ್ಯ. ಸ್ವಲ್ಪ ಸುಮ್ಮನೆ ಟೈಟ್ಲ್ ಕೇಳಿದ ತಕ್ಷಣ ಸೀರಿಯಲ್ ಕತೆ ಇಷ್ಟೇ ಅನ್ಕೋಬಾರ್ದು. ಒಂದೆರಡು ದಿನ ನೋಡ್ಬೇಕು. ಏನ್ ಯೋಚನೆ ಮಾಡಿದ್ರಮ್ಮ? ಶಾಸ್ತ್ರಿಗಳು ಹೇಳಿದ್ರು ಬಣ್ಣದ್ದೇ ಪ್ರಾಬ್ಲಮ್ ಅಂತ. ಅದಕ್ಕೆ ನಮ್ಮ ಮುಖಕ್ಕೆ ಬಣ್ಣ ಹಚ್ಕೊಳ್ಳದೆ ಬಿಟ್ಟಿದ್ದೀನಲ್ಲಮ್ಮ. ನೀವು ಮುಖಕ್ಕೆ ಬಣ್ಣ ಹಚ್ಕೊಳ್ತಾ ಇರೋದಕ್ಕೆ ಬಣ್ಣನೇ ಕಾರಣ ಅಂತ ಹೇಳಿದ್ರು. ಈ ಪರಮೇಶ್ವರ್ ಅವರೇ, ನಿಮ್ ತಲೆ ಕೂದಲಿಗೆ ಬಣ್ಣ ಇಲ್ಲ. ಕಣ್ಣು ಬಿಟ್ಟು ನೋಡ್ರಿ, ಏನ್ರಿ ಇದು ಕಪ್ ಕಲರ್? ಅದಕ್ಕೆ ನಿಮಗ್ ಚಾನ್ಸ್ ಸಿಗ್ತಾ ಇಲ್ಲ. ಈ ಕಪ್ ಕಲರ್ಗೆ ಎಲ್ಲೋ ಕಲರ್ ಹಾಕಿದ್ರೆ ನಿಮಗ್ ಚಾನ್ಸ್ ಸಿಗುತ್ತೆ. ಶಾಸ್ತ್ರಿಗಳು ಹೇಳಿದ್ದಾರೆ ಹಳದಿ ಕಲರ್ ಮಾಡಿ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ರೆ ನಿಮಗ್ ಚಾನ್ಸ್ ಸಿಗತ್ತೆ ಅಂತ. ಅದಕ್ಕೆ ಬನ್ನಿ ಬಣ್ಣ ಬದಲಾಯಿಸೋಣ. ರೀ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಒಂದು ಗೊತ್ತಾಗ್ತಿಲ್ಲಪ್ಪ. ಒಟ್ಟಲ್ಲಿ ಅಪ್ಪಾರ ಹೊಸ ಗಂಡನ್ ಪಡ್ಕೊಂಡ್ಲು. ಹೊಸ ಗಂಡ ಎಲ್ಲೇ, ತಲೆ ಮಾತ್ರ ಚೇಂಜ್ ಆಗಿದೆ, ಬಾಡಿ ಅದೇ. ಪರಮ, ನಿನ್ಗೆ ಯಾಕೋ ಈ ಗತಿ ಬಂತು? ಕಾಮಾಲೆ ತಲೆ ಯಾಕೋ ಮಾಡ್ಕೊಂಡಿದ್ಯಾ? ಅಕ್ಕಿ ಮೂಟೆ ಇದ್ರಲ್ಲಪ್ಪ, ತಲೆಗೆ ಬಣ್ಣ ಹಾಕಿದ್ರೆ ಒಳ್ಳೇದಾಗತ್ತೆ ಅಂತ ಶಾಸ್ತ್ರಿಗಳು ಹೇಳದಂತೆ ಅವಳು ಹಾಕೇ ಬಿಟ್ಲು. ನಾನು ಬೀದಿಗೆ ಬಂದೆ, ಇವನ್ ಎಳ್ಕೊಂಬಂದ. ತಾಳಪ್ಪ, ನಾನು ತಂಗಿಯವ್ವನ ಹತ್ರ ಮಾತಾಡ್ತೀನಿ. ಹಲೋ ಹಲೋ ತಂಗಿಯವ್ವ, ಅಣ್ಣಯ್ಯ, ನಿನ್ ಗಂಡನ ತಲೆಗೆ ಹಳದಿ ಬಣ್ಣ ಹಾಕಿದ್ ನೀನೇನಮ್ಮ? ಹೌದು, ನಾನೇ ಬಣ್ಣ ಹಚ್ಚಿದ್ದು. ಶಾಸ್ತ್ರಿಗಳು ಹೇಳಿದ್ರು ಅದನ್ನ ಹಚ್ಚಿದ್ರೆ ಅದೃಷ್ಟ ಬರುತ್ತೆ ಅಂತ. ಒಳ್ಳೆ ರೋಲೆ ಸಿಕ್ಕಿದೆ ಬಿಡು. ಯಾವ ರೋಲು? ಕೈದಿ ರೋಲು. ಚೆಲ್ಲಲ್ಲಿ ಹಾಕಿ ಕೈ ಕಾಲು ಮುರಿತಾ ಇದ್ದೀನಿ. ಅಣ್ಣಯ್ಯ, ಏನ್ ಹೇಳ್ತಾ ಇದ್ದೀರಾ? ಯಾವನೋ ಬಾಂಬ್ ಬಿಡಕ್ ಬಂದಿರೋ ಟೆರಿಸ್ ತಲೆನೂ ಹಳದಿ ಇದೆಯಂತೆ. ನಿನ್ ಗಂಡನಿಗೂ ಹಳದಿ ಬಣ್ಣ ಮೆತ್ ಕಳಿಸಿದ್ಯಾ? ನಮ್ ಗತಿ ಏನಾಗ್ಬೇಕು ಹೇಳಮ್ಮ? ಅಣ್ಣಯ್ಯ, ದಯವಿಟ್ಟು ನನ್ನ ಪತಿ ಪರಮೇಶ್ವರನ್ ಬಿಟ್ಬಿಡಿ. ಅವ್ರಂತವ್ರಲ್ಲ. ಆಯ್ತಮ್ಮ. ಏನಾಯ್ತು ಸರ್? ದಾನಂ ಸಂಕಟ ಕಣೋ. ಈ ಕಡೆ ದೊಡ್ಡ ಸಾಹೇಬ್ರ ಮಾತು ಮೀರೋಂಗಿಲ್ಲ, ಆ ಕಡೆ ತಂಗಿಯವನ್ ಮಾತು ಮೀರೋಂಗಿಲ್ಲ. ನಾನು ಏನ್ ಮಾಡ್ಲಪ್ಪ? ಕಣ್ಣು ಮುಚ್ಕೊಂಡು ಬಾಕಲು ತೆಗೆದಿದ್ದ, ತಪ್ಪಿಸ್ಕೊಂಡ ಅಂತ ಹೇಳ್ಬೋಣ. ಹಾಗೆ ಮಾಡೋದು ತಪ್ಪಾಗಲ್ವಾ? ನಾವ್ ಇಲ್ಲಿಂದ ಬಿಟ್ರುವೆ ಇನ್ನೊಂದು ಸ್ಟೇಷನ್ ಹಿಡ್ದಾಕಲ್ವಾ? ಇನ್ನೊಂದು ಸ್ಟೇಷನ್ ಹಿಡಿದು ಹಾಳಾಗಿ ಹೋಗ್ಲಿ ಕಣೋ. ಆದ್ರೆ ನಮ್ ಸ್ಟೇಷನ್ ಮೋಸ ಆಗೋದು ಬೇಡ. ಬಾಕಲ್ ತೆಗಿ. ಥ್ಯಾಂಕ್ ಯು. ಅವ್ನ್ ಸೆಲ್ಲಲ್ಲಿ ಇದ್ರೇನೆ ಚೆನ್ನಾಗಿರ್ತಾ ಇತ್ತಮ್ಮ. ಹೊರಗಡೆ ಬಿಟ್ಟ ಮೇಲೆ ಶಿವಾಜಿನಗರ ಬಾಂಬ್ ಬ್ಲಾಸ್ಟ್ ಆಗಿದೆ. ಅನುಮಾನನೇ ಇಲ್ಲ, ಅದ್ರಲ್ಲಿ ಖಂಡಿತ ಇವನ್ ಕೈವಾಡ ಇದೆ. ಎಳ್ಕೊಂಡು ಹೋಗಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ರೆ ತಾನೇ ಬಾಯ್ ಬಿಡ್ತಾನೆ. ಹೇಳೋ, ಇಲ್ಲಿಂದ ತಪ್ಪಿಸ್ಕೊಂಡು ನೇರವಾಗಿ ಎಲ್ಲಿಗೆ ಹೋದೆ? ನೀನು ಆಚೆ ಹೋದ್ಮೇಲೆ ಶಿವಾಜಿನಗರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ನಾನ್ ಟೆರರಿಸ್ಟ್ ಅಲ್ಲ ಸರ್, ನಟ ಭಯಂಕರ ಪರಮೇಶ್ವರ. ಯಾವ ಸಂಬಂಧನೂ ಇಲ್ಲ. ನೀನು ಟೆರರಿಸ್ಟ್ ಅಲ್ಲ ಅಂದ್ಮೇಲೆ ನೀನು ಕೂದ್ಲಾಕ್ ಹಳದಿ ಇದೆ. ನನ್ನ ಹೆಂಡತಿ ಬೇಡ ಬೇಡ ಅಂದ್ರೆ ಬೆಳೆದು ಕಳ್ಸು ಸರ್. ಸರ್, ಹಳದಿ ಬಣ್ಣ ಹಾಕೊಂಡ್ರೆ ಅದೃಷ್ಟ ಬರುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರಂತೆ ಸರ್. ಈಗ ಒದೆ ತಿನ್ನೋ ಅದೃಷ್ಟ ಬಂದಿದೆಯಲ್ಲ. ಸರ್ಕಾರಿ ವೆಚ್ಚದಲ್ಲಿ ಫ್ರೀ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್. ನೀನ್ ಯಾರು? ಗೊತ್ತಿಲ್ಲ. ಎಲ್ಲಿಂದ ಬಂದೆ? ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದೀಯಾ? ಗೊತ್ತಿಲ್ಲ. ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀನಿ? ಈ ಪ್ರಶ್ನೆಗೆ ಯಾವ ಸ್ವಾಮೀಜಿನೂ ಉತ್ತರ ಕೊಡಕ್ಕಾಗಲ್ಲ. ನೀನ್ ತಲೆ ಹೊಟ್ಟೆಲ್ಲ ಮಾಡಬೇಡ. ಮಾಡ್ಬಾರ್ದು ಕೆಲಸ ಎಲ್ಲ ಮಾಡಿದೆ ಅಂತ ನನಗೆ ಗೊತ್ತು. ಹೇಳು, ಏನೇನ್ ಮಾಡಿದೆ ಅಂತ. ಕೇಳಿ. ಅಮೆರಿಕನ್ ಟ್ರೇಡಿಂಗ್ ಸೆಂಟರ್ಗೆ ಯಾರು ಬಾಂಬ್ ಇಟ್ಟಿದ್ದು? ನಾನೇ. ತಾಜ್ ಹೋಟ್ಲಿಗೆ ಯಾರು ಬಾಂಬ್ ಇಟ್ಟಿದ್ದು? ನಾನೇ. ಇದ್ರ ಜೊತೆ ನೀನ್ ಯಾರ್ಯಾರಿದ್ರು? ನಾನು, ನನ್ನ ಹೆಂಡತಿ, ಅವಳ ಫ್ರೆಂಡ್ ಪಿನ್ ಪಾಯಿಂಟ್ ವೈಶಾಲಿ, ನನ್ನ ಗೆಳೆಯ ಲಾಯರ್ ಗುಂಡಣ್ಣ, ಅವ್ರ ನಾದ್ನಿ ವೇದ, 3 ವರಡಿ ಸುಬ್ಬ. ಇವರೆಲ್ಲ ನೀವು ಸಪೋರ್ಟ್ ಮಾಡಿದ್ರಾ? ಹೌದು. ನಾನು ಒಳ್ಳೆಯ ಕೆಲಸಕ್ಕೆ ಕೆಟ್ಟ ಕೆಲಸಕ್ಕೆ ಇವ್ರು ಸಪೋರ್ಟ್ ಮಾಡ್ತಾರೆ. ಎಲ್ರನ್ನ ಅರೆಸ್ಟ್ ಮಾಡ್ರಿ. ಎಸ್ ಸರ್. ನಡೀರಿ. ಸರ್, ಒಂದ್ ನಿಮಿಷ. ಡಾಕ್ಟ್ರೆ, ಇನ್ ಯಾರ್ಯಾರು ಶಾಮೀಲ್ ಆಗಿದಾರೆ ಕೇಳ್ಬಿಡಿ. ಇನ್ನು ಯಾರ್ಯಾರು ಇದ್ದಾರಪ್ಪ ನಿನ್ ಜೊತೆ? ಇದಕ್ಕೆಲ್ಲ ಒಬ್ಬ ಲೀಡರ್ ಇದ್ದಾನೆ. ಯಾರದು? ಅವನೇ ಇಷ್ಟಕ್ಕೆಲ್ಲ ಕಾರಣ. ಅವನ ಹೆಸರು ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ತೆಗಿರಿ ಕ್ಯಾಪ್. ಅರೆಸ್ಟ್ ಮಾಡ್ರಿ ಇವ್ರನ್ನ. ಸರ್, ನಂಬೇಡಿ ಸರ್, ಅವ್ನ ಮಾತು ನಂಬೇಡಿ ಸರ್. ಅವ್ನು ಹೇಳ್ತಾರಲ್ಲ ಬರೀ ಸುಳ್ಳು ಸರ್. ಹೌದು, ಅವ್ರ ಮಾತು ನಂಬೋ ಹೋಗಿಲ್ಲ ಅಂದ್ರೆ ನಂಬೋ ಹೋಗಿಲ್ಲ. ಸರ್, ಮೊದ್ಲೇ ಅವ್ನಿಗೆ ಜ್ಞಾನ ಇಲ್ಲ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇರ್ತಾನೆ. ನೀವೆಲ್ಲ ಒಂದೇ ಗ್ಯಾಂಗ್ ಅಂತ ನನಗೆ ಗೊತ್ತಾಗಿದೆ. ನಿಮ್ಮನ್ನೆಲ್ಲರನ್ನು ಅರೆಸ್ಟ್ ಮಾಡ್ತೀನಿ, ಆಮೇಲೆ ಮುಂದಿನ ಕ್ರಮ ಕೈಗೊಳ್ತೀನಿ. ಹಲೋ, ನಾನು ನಿನಗೆ ಅರ್ಧ ಜ್ಞಾನ ತಪ್ಪಿಸ್ತೆ, ನೀನ್ ನನಗೆ ಪೂರ್ತಿ ಜ್ಞಾನ ತಪ್ಪಿಸ್ತಾ ಇದೆಯಲ್ಲೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬಾಂಬ್ ಇಟ್ಟವನು ಸಿಕ್ ಬಿದ್ದಿದ್ದಾನೆ. ಅವನದು ಹಳದಿ ತಲೆ. ಇದರಲ್ಲಿ ನೀವು ಯಾರು ಇನ್ವಾಲ್ವ್ ಆಗಿಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಡಾಕ್ಟ್ರೆ, ಪರಮೇಶ್ವರರು ಅನ್ಯಾಯ ಒದೆ ತಿಂದಿದ್ದಾರೆ. ಇಷ್ಟಾದ್ರೂ ಮಂಪರ್ ಪ್ರೆಸ್ ಯಾಕೆ ಸುಳ್ಳು ಹೇಳಿದ್ರಿ ಕೇಳಿ? ಮಂಪರು ಇಲ್ಲ, ಜಂಪರು ಇಲ್ಲ. ಮತ್ತಿಷ್ಟೊತ್ತು ನೀವು ಹೇಳಿದ್ದು ನಾನು ಬೇಡ ಬೇಡ ಅಂದ್ರು ತಲೆಗೆ ಬಣ್ಣ ಬಳ್ದು ನಾನು ಸಿಕ್ಕಾಕ್ಸಿದ್ರು. ಅದಕ್ಕೆ ಅವ್ರನ್ನೆಲ್ಲ ಸಿಕ್ಕಾಕ್ಸಿದೆ.